ಫ್ರೆಂಡ್ಸ್, ಗಿಡಗಳು ಕೊಳೆಯೋದನ್ನು ತಪ್ಪಿಸಲಿಕ್ಕೆ ಇದಕ್ಕಿಂತ ಬೆಸ್ಟ್ ಪೆಸ್ಟಿಸೈಡ್ ಇನ್ನೊಂದಿಲ್ಲ. ಇದು ಏನು ಮತ್ತು ಇದನ್ನು ಹೇಗೆ ಬಳಸೋದು, ಇದನ್ನು ಬಳಸೋದ್ರಿಂದ ನಮ್ಮ ಗಿಡಗಳನ್ನು ಹೇಗೆ ಕಾಪಾಡಿಕೊಳ್ಳೋದು ಈ ಮಳೆಗಾಲದಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇದನ್ನು ಹೇಗೆ ಬಳಸಿದರೆ ಹೇಗೆ ಎಫೆಕ್ಟ್ ಆಗುತ್ತೆ, ಮತ್ತು ಇದನ್ನು ಕೆಲವೊಂದು ಸಾರಿ ನಾವು ಇದನ್ನು ತುಂಬ ಬಳಸಿದರೆ ಹಾನಿ ಆಗುತ್ತೆ. ಹಾಗಾಗಿ ಇದನ್ನು ಎಷ್ಟು ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ದ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ನನ್ನ ಮತ್ತೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಏನಾದರೂ ಮಾಹಿತಿಗಳು ಬೇಕಾದರೆ ನಾನು ಕಾಮೆಂಟ್ ಮಾಡಿದರೆ ನಾನು ಒಂದಷ್ಟು ಮಾಹಿತಿನ ನಿಮಗೆ ಕೊಡ್ತೀನಿ. ಮೈಲು ತುತ್ತ, ಇದನ್ನು ನಾವು ನಮ್ಮ ತೋಟಗಳಿಗೆ ಅಂದರೆ ಅಡಿಕೆ ತೋಟಗಳಿಗೆ ಮತ್ತು ಭತ್ತಗಳಿಗೆ ಎಲ್ಲ ಇದನ್ನು ಅನಾದಿ ಕಾಲಿನಲ್ಲೂ ತಾತ ಮುತ್ತಾತಂದಿರೆಲ್ಲ ಬಳಸುವಂಥ ಇದು ಮೈಲು ತುತ್ತ ಅಂದರೆ ಕಾಪರ್ ಸಲ್ಫೇಟ್. ಇದನ್ನು ನಾನು ನಮ್ಮ ಗಿಡಗಳಿಗೆ ಯಾವ ರೀತಿ ಹಾಕೋದು, ಇದನ್ನು ತುಂಬ ಹಾಕೋದ್ರಿಂದ ನಮ್ಮ ಗಿಡಗಳು ಸತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಎಷ್ಟು ಹಾಕಿದ್ದೀನಿ, ಯಾವ ಗಿಡಕ್ಕೆ ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ, ಮತ್ತು ಯಾವ ಗಿಡಕ್ಕೆ ಹಾಕಬಾರ್ದು ಅಂತಾನೂ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಮಾಹಿತಿ ಸಿಗತ್ತೆ. ಇದು ನಮ್ಮ ದಾಸವಾಳ, ಗುಲಾಬಿ ಮತ್ತು ಡೇರೆ ಗಿಡ ಇವೆಲ್ಲ ಕೊಳೆಯುತ್ತಲ್ಲ, ಈ ಮಳೆಗಾಲದಲ್ಲಿ ಹೆಚ್ಚು ಗಿಡಗಳು ಕೊಳೆಯುತ್ತೆ. ಇದು ಫಂಗಸ್ಸಿಂದ ಕೊಳೆಯೋದನ್ನು ತಪ್ಪಿಸುತ್ತೆ. ಹಾಗಾಗಿ ನಾವು ಇದನ್ನು ತಿಂಗಳಿಗೆ ಒಂದು ಸಾರಿ ಇದನ್ನು ಸ್ಪ್ರೇ ಮಾಡಿದರೆ ಸಾಕಾಗತ್ತೆ. ತುಂಬ ಏನು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತೆ 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 ಮಾಡಲೂ ಕೂಡ ಬಾರ್ದು. ಇದು ಅಷ್ಟು ಇಫೆಕ್ಟ್ ಕೊಡುತ್ತೆ ಇದು. ಹಾಗಾಗಿ ನಾವು ಇದನ್ನು ತಿಂಗಳಿಗೆ ಒಂದು ಸಾರಿ ನಮ್ಮ ಗಿಡಗಳಿಗೂ ಕೂಡ ಯೂಸ್ ಮಾಡ್ಬೋದು. ತರಕಾರಿ ಗಿಡ, ಯಾವುದೇ ಗಿಡ ಇರ್ಬೋದು. ಮಳೆಗಾಲದಲ್ಲಿ ತುಂಬ ಗಿಡಗಳು ಕೊಳೆತು ಹೋಗುತ್ತೆ. ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಆ ಕೊಳೆಯೋದನ್ನು ತಪ್ಪಿಸ್ಬೋದು. ಮತ್ತು ನಾವು ಇದಕ್ಕೆ ಸುಣ್ಣನ ಸೇರಿಸ್ಕೋಬೇಕು. ಅದನ್ನು ಯಾವ ರೀತಿ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು ಅಂತಲೂ ಹೇಳ್ತೀನಿ. ಈಗೆಲ್ಲ ಮೊದಲೆಲ್ಲ ಈ ರೀತಿ ಐಸ್ ಫಾರ್ಮಲ್ಲಿ ಬರ್ತಿತ್ತು ನೋಡಿ, ಈ ರೀತಿ ಗಡ್ಡೆಗಳ ಅಂದರೆ ಕ್ರಿಸ್ಟಲ್ ಫಾರ್ಮಲ್ಲಿ ಬರ್ತಿತ್ತು. ಈಗ ಇದರ ಪೌಡ್ರ್ ಫಾರ್ಮಲ್ಲಿ ಬರುತ್ತೆ. ಸುಣ್ಣ ಕೂಡ ಮೊದಲೆಲ್ಲ ಚಿಪ್ಪೆ ಸುಣ್ಣನ ಬಳಸ್ತಿದ್ರು, ಈಗ ಅದನ್ನು ಪೌಡ್ರ್ ಸುಣ್ಣನೂ ಬಳಸ್ತಾರೆ. ಅಂದರೆ ಕಾಲಕ್ಕೆ ತಕ್ಕಂತೆ ಒಂದಷ್ಟು ನಮಗೆ ಬದಲಾವಣೆಗಳು ಬೇಕಾಗತ್ತೆ. ಅಂದರೆ ನಮಗೆ ಈಸಿ ಆಗುವಂಥ ಮೆಥಡ್ಗಳನ್ನು ನಾವು ಹುಡ್ಕೊಳ್ತೀವಿ. ಹಾಗಾಗಿ ಅದನ್ನು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ. ಈಗ ಅದನ್ನು ಯೂಸ್ ಮಾಡೋದನ್ನು ಹೇಗೆ ಅಂತ ಹೇಳ್ತೀನಿ ನಾನು. ಬನ್ನಿ ಎಷ್ಟು ಹಾಕೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲಿ 5 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಇದು ಪ್ಲೇನ್ ವಾಟರ್ರೆಯ ಕಲರು ಅಂದರೆ ಬಕೆಟ್ ಕಲರ್ ಆ ರೀತಿ ಆಗಿದೆ. ಅದು ತುತ್ತ ಮತ್ತು ಸುಣ್ಣವನ್ನೆಲ್ಲ ಕರಡಿದ ಮೇಲೆ ಆ ರೀತಿ ಆಗುತ್ತೆ. ಹಾಗಾಗಿ ನಾವು ಈ ತುತ್ತವನ್ನೆಲ್ಲ ಹಾಕಲಿಕ್ಕೆ, ಮೈಲು ತುತ್ತವನ್ನು ಹಾಕಲಿಕ್ಕೆ ನಾವು ಪ್ಲಾಸ್ಟಿಕ್ ಬಕೆಟ್ ಅಥವಾ ಏನಾದರೂ ತೊಗೋಬೇಕು. ಇದು ಕಾಪರ್ ಸಲ್ಫೇಟ್ ಅಂತ. ಇದು ನೋಡಿ ಪಾಯ್ಸನ್ ಅಂತಲೇ ಇದೆ. ನಮ್ಮ ದೇಹಕ್ಕೂ ಇದನ್ನು ಅಂದರೆ ಆಯುರ್ವೇದದಲ್ಲೂ ಕೂಡ ಇದನ್ನು ಬಳಸ್ತಾರೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ. ಅಂದರೆ ಈ ಬೇದಿಯನ್ನು ಮಾಡಲಿಕ್ಕೆ ಮತ್ತು ಹೊಟ್ಟೆನ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಬಳಸ್ತಾರೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಈ ಕವರಲ್ಲೇ ಕೊಟ್ಟಿದ್ದಾರೆ. ಅಂದರೆ ತುಂಬ ಎಲ್ಲ ಹಾಕೋದ್ರಿಂದ ನಮಗೂ ಆರೋಗ್ಯಕ್ಕೆ ಹಾಳು ಅಂತ, ಅಂದರೆ ಹಾನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ಒಂದಷ್ಟು ಪ್ರಿಕಾಷನನ್ನು ತಗೋಬೇಕಾಗತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಇದನ್ನು ನಾವು ಗಿಡಗಳಿಗೆ ಹಾಕಿದರೆ ಅಂದರೆ ಕಳೆನಾಶಕ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಇದನ್ನು ಹಾಕೋದ್ರಿಂದ ಕಳೆ ಕೂಡ ನಾಶ ಆಗತ್ತೆ. ಅಂದರೆ ಹಸಿರಾಗಿರುವಂಥ ಗಿಡ ಕೂಡ ಸತ್ತೋಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು. ಆದರೆ ಇದನ್ನು ಪುರಾತನ ಕಾಲಿನಲ್ಲೂ ನಮ್ಮ ಅಡಿಕೆ ತೋಟಕ್ಕೆ ಬಳಸ್ತಾ ಇರೋದ್ರಿಂದ ನಾವು ಇದನ್ನು ಬಳಸೋದ್ರಿಂದ ಯಾವುದೇ ರೀತಿ ಹಾನಿ ಆಗಲ್ಲ ಅಂತಲೇ ಹೇಳ್ಬೋದು. ಇದನ್ನು ಮಣ್ಣಿಗೆಲ್ಲ ಹಾಕೋ ಹಾಗಿಲ್ಲ. ಮಣ್ಣಿಗೆ ಹಾಕಿದರೆ ಸ್ವಲ್ಪ ಪ್ರಮಾಣದಲ್ಲಿ ಗಿಡ ಮತ್ತು ಆ ಮಣ್ಣಿನ ಜೀವಾಣುಗಳೆಲ್ಲ ಹಾಳಾಗಿಬಿಡತ್ತೆ. ಮಣ್ಣಲ್ಲಿ ಮೈಕ್ರೋಬ್ಸ್ಗಳಿರುತ್ತಲ್ಲ, ಅವೆಲ್ಲ ಹಾಳಾಗಿಬಿಡತ್ತೆ. ಏನೋ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮೇಲೆ ಹಾಕಿರೋದು ಕೆಳಗೆ ಬಿದ್ದರೆ ಪರವಾಗಿಲ್ಲ. ನೋಡಿ, ಇಲ್ಲಿ ನೋಡಿ, ಅರ್ಧ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ತುಂಬ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಅರ್ಧ ಸ್ಪೂನನ್ನೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಸ್ಪೂನನ್ನು ಹಾಕ್ಕೋಬೋದು. ನಾನಿಲ್ಲಿ 5 ಲೀಟರ್ ನೀರಿಗೆ ಮಾಡ್ತೀನಿ. ಇದು ಕೂಡ ನೋಡಿ ಸುಣ್ಣ. ಈ ಸುಣ್ಣವನ್ನು ಅಷ್ಟೇ ನೋಡಿ, ಇದು ಪೌಡ್ರು
ಇಷ್ಟು ಚೆನ್ನಾಗಿದೆ ಪೌಡ್ರು. ಇದನ್ನು ನಾವು ಮಣ್ಣಿಗೂ ಕೂಡ ಹಾಕ್ಬೋದು ಮತ್ತು ಪಾಟಿಂಗ್ ಮಿಕ್ಸಿಗೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಮಣ್ಣಿನ pH ಲೆವೆಲ್ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಇದನ್ನು ಕೂಡ ಎಷ್ಟು ಸುಣ್ಣನ ತೊಗೊಂಡಿದ್ದೀನೋ ಅಷ್ಟೇ ಮೈಲೂರು ತುತ್ತಲನ್ನು ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಇದನ್ನು ನಾವು ಸಣ್ಣ ಸಣ್ಣ ಬಕೆಟಿಗೆ ಹಾಕಿ ಅಂದರೆ ಕಲಿಸ್ಕೊಂಡು ಆಮೇಲೆ ಕೂಡ ಹಾಕ್ಬೋದು. ಆದರೆ ನಾವಿಲ್ಲಿ ಸುಣ್ಣ ಮತ್ತು ಈ ಮೈಲು ತುತ್ತನ ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಡೋಕ್ಕೆ ಬರಲ್ಲ. ಹಾಗಾಗಿ ನೀವು ಇದನ್ನು ಬೇರೆ ಬೇರೆಯಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಮಾರನೇ ದಿವಸ ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಇದನ್ನು ನಾವು ಯೂಸ್ ಮಾಡಿದ ದಿನವೇ ಇದೆಲ್ಲ ಗಿಡಕ್ಕೂ ಹಾಕಬೇಕಾಗತ್ತೆ, ಸ್ಪ್ರೇ ಮಾಡಬೇಕಾಗತ್ತೆ. ಇದು ನಮ್ಮ ಗಿಡಗಳಿಗೆ ಕೊಳೆಯೋದನ್ನು ತಪ್ಪಿಸುತ್ತೆ. ಹಾಗಾಗಿ ನಾವು ಅಡಿಕೆ ಎಲ್ಲ ಕೊಳ್ತು ಹೋಗಿಬಿಡತ್ತಲ್ಲ, ನೀರು ಹೆಚ್ಚಾಗಿ ಅಲ್ಲಿ ಫಂಗಸ್ ಆಗಿ ಕೊಳ್ತು ಹೋಗುತ್ತೆ. ಇದನ್ನು ಸ್ಪ್ರೇ ಮಾಡ್ತಾರೆ ಇಲ್ಲಿ. ಮತ್ತು ನಾವು ಗುಲಾಬಿ ಗಿಡ, ದಾಸವಾಳ ಗಿಡ ಮತ್ತು ಡೇರೆ ಗಿಡಕ್ಕೂ ತುಂಬ ಕೊಳೆ ರೋಗ ಬರುತ್ತೆ. ಮತ್ತು ಕೆಲವು ಕೀಟಗಳನ್ನು ಕೂಡ ಇದು ನಾಶ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಸ್ಪ್ರೇ ಮಾಡ್ಬೋದು. ನೋಡಿ, ಇದನ್ನು ಈ ರೀತಿ ಕಲರ್ ಬರುತ್ತೆ, ಇಷ್ಟು ತಿಳಿಯಾಗಿರುತ್ತೆ. ನಾವು ಈ ತೋಟಕ್ಕೆಲ್ಲ ಸ್ಪ್ರೇ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ. ಮತ್ತು ನಾವು ಇದು ಮಳೆ ಬರಬೇಕಾದ್ರೆ ಇದನ್ನು ಸ್ಪ್ರೇ ಮಾಡಬೇಕು. ತುಂಬ ಮಳೆ ಕಡಿಮೆ ಇರೋವಾಗ ಅಷ್ಟೊಂದು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಮಳೆ ಇದ್ದಾಗ ನಾವು ಸ್ಪ್ರೇ ಮಾಡೋದಾದರೆ ಈ ಪ್ರಮಾಣದಲ್ಲಿ ಮಾಡಿ. ಈಗ ಒಂದೊಂದು ಮಳೆ ಬಂದರೂ ಸಾಕಾಗತ್ತೆ. ತುಂಬ ಮಳೆ ಬರ್ತಾ ಇದ್ದರೆ ಅದು ತೊಳೆದು ಹೋಗಿಬಿಡತ್ತೆ. ನಾವು ಸ್ಪ್ರೇ ಮಾಡಿ 1 ಗಂಟೆ ಆದರೂ ಇಲ್ಲಿ ಮಳೆ ಬರದೇ ಇದ್ದರೆ ಅದು ಗಿಡಕ್ಕೆ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇರ್ಬೋದು. ಮತ್ತು ಇದನ್ನು ನಾವು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಬೋದು, ಎಲ್ಲ ಕೀಟಗಳಿಗೂ ಮಾಡ್ಬೋದು. ಮತ್ತು ನಾವು ಇದನ್ನು ಸ್ಪ್ರೇ ಮಾಡಿ ಇನ್ನು 1 ತಿಂಗಳ ಇದನ್ನು ಸ್ಪ್ರೇ ಮಾಡೋದು ಬೇಕಾಗಲ್ಲ, ಅಷ್ಟು ಕೊಳೆಯೋದನ್ನು ತಪ್ಪಿಸುತ್ತೆ ಇದು. ಅಂದರೆ ಅಲ್ಲಿವರೆಗೆ 1 ತಿಂಗಳದವರೆಗೆ ಇದರ ವ್ಯಾಲಿಡಿಟಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಮ್ಮ ತೋಟಗಳಿಗೂ ಅಷ್ಟೇ 1 ತಿಂಗಳ ಆದಮೇಲೆ ನಾವು ಮತ್ತೆ ಅದನ್ನು ಸ್ಪ್ರೇ ಮಾಡ್ತೀವಿ. ಮಳೆ ಪ್ರಮಾಣ ನೋಡಿಕೊಂಡು ಸ್ಪ್ರೇ ಮಾಡ್ತಾರೆ. ಇಲ್ಲಿ ಕೂಡ ನಾವು ಮಳೆ ಪ್ರಮಾಣ ನೋಡಿಕೊಂಡು ಮತ್ತೆ ಕೊಳೆ ಏನಾದರೂ ಒಂದೊಂದು ಎಲೆಗಳು ಕೊಳಿತಾ ಇದ್ದರೆ ನಾವು ಅದನ್ನು ಮತ್ತೆ ಒಂದು 20 ದಿವಸದ ನಂತರ ಸ್ಪ್ರೇ ಮಾಡ್ಬೋದು. ಅಲ್ಲಿವರೆಗೆ ನಾವು ಸ್ಪ್ರೇ ಮಾಡಬಾರ್ದು. ನೋಡಿ, ನಾನು ಇಷ್ಟು ಚಿಕ್ಕದಾಗಿರುವಂಥ ಡೇರೆ ಗಿಡಕ್ಕೂ ರಿಪೋರ್ಟಿಂಗ್ ಮಾಡಿದ್ನಲ್ಲ, ಮೊನ್ನೆ ಮಾಡಿದ್ದೆ, ಅದಕ್ಕೂ ಕೂಡ ಸ್ಪ್ರೇ ಮಾಡ್ತೀನಿ. ಈ ಡೇರೆ ಗಿಡ ಇನ್ನು ಸ್ವಲ್ಪ ಮುಂಚೆ ನಾನು ರಿಪೋರ್ಟಿಂಗ್ ಮಾಡಿರೋದು. ಇದೆಲ್ಲ ಎಲೆಗಳು ಕೆಳಗಡೆಯಿಂದ ಕೊಳಿತಾ ಬರ್ತಾ ಇದೆ. ನಾವು ಆ ಎಲೆಗಳನ್ನೆಲ್ಲ ತೆಗಿಬೇಕು ಮತ್ತು ಸ್ಪ್ರೇ ಮಾಡಬೇಕು. ಕೆಳಗಡೆ ಮಣ್ಣಿಗೂ ಸ್ವಲ್ಪ ಕೆಲವೊಂದು ಕೊಳೆ ಬರುವಂಥ ಆ ಜೀವಾಣುಗಳು ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಮೇಲ್ಪದರಕ್ಕೂ ಕೂಡ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳು ಕೊಳೆಯೋದನ್ನು ನಾವು ತಪ್ಪಿಸ್ಬೋದು. ಮಳೆಗಾಲದಲ್ಲಿ ಗುಲಾಬಿ ಗಿಡ, ದಾಸವಾಳ ಗಿಡ ಮತ್ತು ಕೆಲವು ಗಿಡಗಳು ತುಂಬ ನಮ್ಮ ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲಿ ತರಕಾರಿ ಇವೆಲ್ಲವಕ್ಕೂ ಕೊಳೆ ರೋಗ ಬರುತ್ತೆ. ಕೊಳೆತು ನಾವು ಮಾಡಿರೋವಂಥ ಫಸಲೆಲ್ಲ ಹಾಳಾಗಿಬಿಡತ್ತೆ. ಹಾಗಾಗಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೊಳೆಯೋದನ್ನು ತಪ್ಪಿಸ್ಬೋದು, ಗಿಡಗಳು ಕೊಳೆಯೋದನ್ನು ತಪ್ಪಿಸ್ಬೋದು, ಫಸಲು ಚೆನ್ನಾಗಿ ಬರುತ್ತೆ ಇದರಿಂದ. ನಾವು ಇಲ್ಲಿ ಸುಣ್ಣನ ಹಾಕಿರ್ತೀವಿ ಮತ್ತು ಕಾಪರ್ ನಮ್ಮ ಗಿಡ ಚೆನ್ನಾಗಿ ಬರುವಂತೆ ಮಾಡುತ್ತೆ. ಹಾಗಾಗಿ ಇದರಲ್ಲಿ ತಾಮ್ರದ ಅಂಶ ಕೂಡ ಇರೋದ್ರಿಂದ ನಾವು ಇದನ್ನು ಗಿಡಕ್ಕೆ ಹಾಕೋದ್ರಿಂದ ನಮ್ಮ ಗಿಡಗಳು ಕೂಡ ಚೆನ್ನಾಗಿ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಸೇವಂತಿಗೆ ಗಿಡ ಈ ಸಣ್ಣ ಸಣ್ಣ ಹೇನುಗಳೆಲ್ಲ ಆಗುತ್ತಲ್ಲ, ಅದಕ್ಕೂ ಕೂಡ ಬರುತ್ತೆ. ಮತ್ತು ಸೇವಂತಿಗೆ ಗಿಡ ಕೂಡ ಕೊಳೆಯುತ್ತೆ ಮಳೆಗಾಲದಲ್ಲಿ. ಹಾಗಾಗಿ ನಾವು ಇದನ್ನು ತಿಂಗಳಿಗೆ 1 ಸಾರಿ ಸೇವಂತಿಗೆ ಗಿಡಕ್ಕೂ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೊಳೆಯೋದನ್ನು ತಪ್ಪಿಸ್ಬೋದು ಸ್ವಲ್ಪ ಮಟ್ಟಿಗೆ. ಅಂದರೆ ಮಳೆ ನೀರು ತಾಗಿದರೆ ಎಲ್ಲ ಗಿಡನೂ ಕೊಳ್ತು ಹೋಗಿಬಿಡತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಈ ಜಿರೇನಿಯಮ್ ಕೂಡ ಮಳೆ ಹೆಚ್ಚಾದರೆ ಕೊಳ್ತು ಹೋಗಿಬಿಡತ್ತೆ. ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ನೋಡಿ, ಇಲ್ಲಿ ನಾನು ರಿಪೋರ್ಟಿಂಗ್ ಮಾಡಿ ಇಟ್ಟಲ್ಲೇ ನೋಡಿ ಈ ರೀತಿ ಹುಳುಗಳೆಲ್ಲ ಬಂದುಬಿಟ್ಟಿದೆ. ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ತೀನಿ. ಇದಕ್ಕೂ ಸ್ಪ್ರೇ ಮಾಡೋದ್ರಿಂದ ಈ ಹುಳನೆಲ್ಲ ಹತೋಟಿ ಮಾಡ್ಬೋದು. ನೋಡಿ, ಎಲ್ಲ ಗಿಡಗಳಿಗೂ ನಾವು ಮಾಡ್ಬೋದು. ಆದರೆ ನಾವು ಇಲ್ಲಿ ನೀರ್ಸೋಣೆ ಗಿಡಕ್ಕೆ ಮಾತ್ರ ಇದನ್ನು ಸ್ಪ್ರೇ ಮಾಡಬಾರ್ದು. ಯಾಕಂದರೆ ಎಲೆಗಳೆಲ್ಲ ಉದುರೋಗ್ಬಿಡತ್ತೆ ಮತ್ತು ಹೂವು ಉದುರೋಗುತ್ತೆ. ಹಾಗಾಗಿ ನಾನು ನೀರ್ಸೋಣೆ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡಲ್ಲ. ಮತ್ತು ಕೆಲವೊಂದು ಸಣ್ಣ ಸಣ್ಣ ಸಸಿಗಳಿರುತ್ತಲ್ಲ, ಈಗ ತಾನೇ ಬೀಜದಿಂದ ಮೊಳಕೆ ಹೊಡೆದು ಸಸಿ ಬಂದಿರೋವಂಥ ಸಸಿಗಳಿಗೂ ಕೂಡ ನಾನು ಅದನ್ನು ಸ್ಪ್ರೇ ಮಾಡಬಾರ್ದು. ಅದು ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ.
ಹಾಗಾಗಿ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಬೋದು. ನೋಡಿ, ನೀರ್ಸೊಣೆ ಗಿಡಕ್ಕೆ ಈ ರೀತಿ ಹುಳುಗಳು ಬರುತ್ತೆ, ಅದಕ್ಕೆ ನಾನು ಮೊನೋಸಿಲ್ ಅಂತ ಸ್ಪ್ರೇ ಮಾಡ್ತೀನಿ. ಆಲ್ರೆಡಿ ನಾನು ಅದು ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಹೇಳಿದ್ದೀನಿ, ಬೇಕಾದರೆ ಕೇಳಿ, ನಾನು ಮತ್ತೆ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಹುಳುಗಳನ್ನು ತೆಗೆದು ಸಾಯಿಸ್ತೀನಿ ಕೆಲವೊಂದು. ಮತ್ತೆ ನಾನು ಇದಕ್ಕೆ ಮೊನೋಸಿಲ್ನ ಸ್ಪ್ರೇ ಮಾಡೋದಿಲ್ಲ, ಯಾಕಂದರೆ ಅದು ಕೆಮಿಕಲ್ ಆಗಿರೋದ್ರಿಂದ. ಹಾಗಾಗಿ ಒಂದಷ್ಟು ಕೀಟಗಳನ್ನು ಇದೇ ರೀತಿ ತೆಗೆದು ಸಾಯಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೈಲುತುತ್ತವನ್ನು ಹೇಗೆ ಬಳಸೋದು ಅನ್ನೋದನ್ನು ಹೇಳಿದ್ದೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.